ಚಾಲೆಂಜ್ ರೀ ಆಕ್ಚುಲಿ ಸಾಗರ್ಗೆ ವಾಮಿಟ್ ಆಗೋಯ್ತು. ಹಾಯ್ ಫ್ರೆಂಡ್ಸ್, ಎಲ್ಲ ಈಗ ಕಲಾ ಪೊಲೀಸ್ ಆಡ್ತಾ ಇದ್ದಾರೆ. ಯಾರು ಸೋಲ್ತಾರೋ ಗೋಲ್ಗಪ್ಪ ಪಾರ್ಟಿ ಆಯ್ತಾ. ಅಲ್ಲಿ ನಾಯಿಗಳ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನನಗೆ ಸಪೋರ್ಟ್ ಮಾಡಿ. ವಿಷಯ ಏನಂದ್ರೆ ಹೇಳಪ್ಪ, ಏನು ಅಂದ್ರೆ ಅಂತ. ಸೊ ನನಗೆ ಸಮ್ಮರ್ ವೆಕೇಶನ್ ಇರೋದ್ರಿಂದ ಊರಿಂದ ಎಲ್ಲರೂ ಬಂದಿದ್ದಾರೆ. ಸೊ ಇವ್ರೇನೇನೋ ತಗೋಬೇಕಂತೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿದ್ರು. ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಗೊತ್ತಲ್ಲ, ಇವರು ನೋಡಿರ್ತೀರ, ತುಂಬಾ ಬ್ಲಾಗ್ ಅಲ್ಲಿ ಇದ್ದಾರೆ ಡ್ರೈವರ್ ಆಗಿ. ಸಂಜನಾ, ರಶ್ಮಿ ನಿನ್ ಮುಖ ತೋರ್ಸೆ ಕಾಣಿಸ್ತಿಲ್ಲ. ರಶ್ಮಿ, ಇದು ಮಮ್ಮಿ, ಅತ್ತೆ, ನಾನು, ಇದೊಂದು ಬೇಬಿ. ಹಾಯ್ ಹಾಯ್ ಹಾಯ್. ವೆಲ್ಕಮ್ ಹೇಳುವ. ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಶಾಪಿಂಗ್ ಬಂದು ಮೊಬೈಲ್ ಪೌಚ್ 150 ಕೊಡು ನೋಡೋಣ ಏನಂತ. ಮೊಬೈಲ್ ಪೌಚ್ ಆ್ಯಂಡ್ ಟೆಂಪರ್ ಗ್ಲಾಸ್. ನೋಡಿ ಎಲ್ಲಿದೆ ಕೇಳು. ಫೈನಲಿ ಅರ್ಧಂಬರ್ಧ ಶಾಪಿಂಗ್ ಮಾಡ್ಕೊಂಡು ನ್ಯಾನ್ಕೊಂಡು ಎಲ್ಲ ಹಣ್ಣಾಗಿ ಬಂದಿದ್ದೀವಿ. ಎಲ್ಲ ಕಾಣಿಸ್ತಾನೆ ಇಲ್ಲ ನೀನು. ಮಾತಾಡಿ ಏನಾದ್ರು. ನಮ್ಮ ಮಮ್ಮಿದು ಕಾಲ್ಗೆಜ್ಜೆ ಹಾಳಾಗ್ಬಿಟ್ಟಿತ್ತು ಅಂತೇಳಿ ಕಾಲ್ಗೆಜ್ಜೆ ಕೊಡ್ಸೋಣ ಅಂತ ಮನೆ ಪಕ್ಕದಲ್ಲೇ ಜ್ಯುವೆಲರಿ ಶಾಪ್ ಇತ್ತು, ಕರ್ಕೊಂಡು ಹೋಗ್ತಾ ಇದೆ. ಗೆಜ್ಜೆ ಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಒಂದಷ್ಟು ಫನ್ ಮಾಡ್ತಾ ಇದೆ. ನಾವು ಹೋದ ಒಂದು 5 ನಿಮಿಷಕ್ಕೆ ಫುಲ್ಲು ಮಳೆ ಅಂದರೆ ಮಳೆ ಜೋರಾಗೋಯ್ತು. ಹಂಗೆ ಪಕ್ಕದಲ್ಲೇ ನಾನು ಬ್ಯಾಕ್ ಕೇಸ್ ಹಾಕ್ಸ್ಬೇಕಿತ್ತು, ಹಾಕ್ಸ್ಕೊಂಡೆ. ಆ ಜ್ಯುವೆಲರಿ ಶಾಪ್ ಅವರೇ ಪಾಪು ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಅವರೇ ಒಂದು ಕವರ್ ಕೊಟ್ಟರು, ತಗೊಂಡೋಗಿ ಪಾಪು ಇದೆ ನೆನೆಯುತ್ತೆ ಅಂತ. ಎಲ್ಲ ಈಗ ಕಲಾ ಪೊಲೀಸ್ ಆಡ್ತಾ ಇದ್ದೀವಿ ನೋಡಿ. ಈಗ ಇಲ್ಲಿ ಅವರು ಸಂಭ್ರಮ, ಇಲ್ಲಿ ಸಾಗರ, ಇಲ್ಲಿ ಶಾಂತಮ್ಮ, ಇಲ್ಲಿ ಸಂಗೀತ, ನೀಟಾಗಿ ಇಲ್ಲ. ಇವರು ಮಂಜಿ ಅಮ್ಮ, ಇವರು ರಶ್ಮಿ ನಮ್ಮಮ್ಮ, ಮತ್ತೆ ಅಂತಮ್ಮ, ಅಕ್ಕ ಎಲ್ಲಕ್ಕ, ಸಂಜು ಅಕ್ಕ, ಇವರು ಸಂಜು ಅಕ್ಕ ನೋಡಿ. ಇವರೆಲ್ಲ ಆಡ್ತಾ ಇದೀವಿ ಈಗ. ಈಗ ಇವರು ಬರಿತಾ ಇದ್ದಾರೆ, ಯಾವಾಗ್ಲೂ ವಿಡಿಯೋ ಮಾಡೋರು ಬರಿತಾ ಇದ್ದಾರೆ ನೋಡಿ. ಯಾವಾಗ್ಲೂ ವಿಡಿಯೋ ಮಾಡೋರಂತೆ ತೋರಿಸ್ತೆ. ಇವರು ಪೊಲೀಸ್ 500. ರಶ್ಮಿ ರಾಣಿಯ ಕಳ್ಳ ಪೊಲೀಸ್. ಆಮೇಲೆ ರಾಜ ಅಲ್ವಾ, ರಾಜ 25,000 ಅಲ್ಲ. ಅಲ್ಲ 10,000. ರಾಜ 10,000, ರಾಣಿ 5,000. ಕಡಿಮೆ ಆಗೋಯ್ತದೆ. ರಾಜ 25. ಹೌದು, ರಾಣಿ 20. ನೀ ಯಾಕೆ ಮಂಗ್ ಮಾಡ್ತೀಯ? ಇದು 30 ಮಾಡೋಣ ಕೊಡತ್ತೆ. ಅದ್ರ ಚೆನ್ನಾಗಿದ್ದೀಯೇ ಬೇಡ, ಇನ್ನೊಂದು 30 ಆಗಿದೆ. ನಾವು ಇವಾಗ ಆಟ ಶುರು ಮಾಡ್ತಾ ಇದೀವಿ. 1 ಗಂಟೆಗೆ ಆಟ ಮುಗಿಯುತ್ತೆ. ಎಷ್ಟು ವರ್ಷ ನಿಮಗೆ? ಎಷ್ಟಿದಾವು ನೀನ್ ಅಷ್ಟು ಬರ್ತಿದಿಲ್ಲ. ನಾನು ಬರ್ದವನಿ ಒಂದು ಅರಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಹೆಸರು ಮಂತ್ರಿ ಪೇಮೆಂಟ್ ಎಲ್ಲ ನೋಡ್ಕೋಬಾರ್ದು ಅವ್ರದ್ದು ಎಷ್ಟೆಷ್ಟು ಅಂತ. ನೀವು 2,000 ತಾನೇ ಐದೇ ತಿಂಗಳಲ್ಲಿ ಬರ್ತಾಳೆ. ತಪ್ಪು ಕಣೋ ನಡೆಯುತ್ತೆ. ಆಮೇಲೆ ಫೋಲ್ಡ್ ಮಾಡ್ಕೊಳಂಗಿಲ್ಲ ರಾಜ. ಆಮೇಲೆ ಗುರ್ತಿಟ್ಕೊಳಂಗಿಲ್ಲ, ನೋಡ್ಕೊಳಂಗಿಲ್ಲ. ಯಾರು ಕಡಿಮೆ ಸ್ಕೋರ್ ತೆಗಿರ್ತಾರೋ ಓದ್ತಿರ್ತಾರೋ. ಒಂದ್ ನಿಮಿಷ, ನೀನಾದ್ರಷ್ಟೇ ಗೋಲ್ಗಪ್ಪ ಪಾಟಿ. ಅಪ್ಪ ನೆಟ್ಗಿಡಿ ಕ್ಯಾಮ್ರಾವ ಹಿಡ್ದಾನಿ ಕಣ.
ಯಾರು ಸೋಲ್ತಾರೋ ಗೋಲ್ಗಪ್ಪ ಪಾರ್ಟಿ ಆಯ್ತಾ ಕೇಳಿಸ್ಕೊಂಡ್ರ ಗೋಲ್ಗಪ್ಪ ಗೆದ್ದವ್ರ ಪಾರ್ಟಿ ಕೊಡಿಸ್ಬೇಕು. ಗೆದ್ದವ್ರಿಗಿಲ್ಲ ಗೆದ್ದವ್ರ ಕೊಡ್ಸೋರು ಸೋತವ್ರು ಒಂದ್ ನಿಮಿಷ ಶೇರ್ ಕೊಡಿಸ್ಬೇಕು, ಇಬ್ರಿಗೆ ಯಾರು ಕಮ್ಮಿ ಒಂದ್ ನಿಮಿಷ ಸೋತವ್ರು ಗೋಲ್ಗುಪ್ಪೆ 20 ರೂಪಾಯಿ ಅಷ್ಟೇ ಗೋಲ್ಗುಪ್ಪ. ಗೆದ್ದವ್ರಿಗೆ ಸೋತವ್ರೆಲ್ಲ ರೂಪಾಯಿಗೆ 1 2 3 ಓಕೆನಾ? ಓಕೆ 100 ರೂಪಾಯಿ ಬಜೆಟ್ ಮೀರಂಗಿಲ್ಲ ಗೆದ್ದವ್ರಿಗೆ. 100 ರೂಪಾಯಿ ಗಂಟೆ ಏನಾದ್ರು ಗೆದ್ದವ್ರಿಗೆ ಸೋತವ್ರೆಲ್ಲ ಕೊಡ್ಸೋದು, ಸೋತವ್ರು ಗೆದ್ದವ್ರಿಗೆ ನಮ್ಗೆ ಬಿತ್ತವ್ರಿಗೆಲ್ಲ ಕೊಡ್ಸೋದು. ಓಕೆ ಶಾಂತಿ ನೀಡೋಣ. ಶಾಂತಿ ನೋಡು ಗೆಚ್ಚೆ ಮೇಕೆ ಅಲ್ಲಿ ನಾಯಿಗಳ ಆಡ್ದಂಗೆ ಹಚ್ಕೋತಾರೆ. ಶಾಂತಿಗೊಬ್ರು ಯಾರು ಹೇಳ್ಕೊಳ್ಳಿ, ಕಳ್ಳ ಆದವ್ರು ಹೇಳ್ಕೊಟ್ರೆ ಕಷ್ಟ. ಇನ್ನ ಒಂದಿದೆ ಹಾಯ್ ಫ್ರೆಂಡ್ಸ್, ಈಗ ಮ್ಯಾಚ್ ಮುಗ್ದಿದೆ. ಸಂಗೀತ ಅವರು ಕೌಂಟಿಂಗ್ ಮಾಡ್ತಾ ಇದ್ದಾರೆ. ಸಂಗೀತ ಅವರು ಕೌಂಟಿಂಗ್ ಮಾಡ್ತಾ ಇದ್ದಾರೆ. ಕೌಂಟಿಂಗ್ ನಡೀತಿದೆ. ನಡೆಸ್ತಾನೆ ಇದೆ. ಒಂದೊಂದು ಹಾಕೊಂಡ್ಮೇಲೆ ಒಂದೊಂದು ರೈಟ್ ಹಾಕಬ ನೋಡಿ ಕೌಂಟಿಂಗ್ ಒಂದ್ ನಿಮಿಷ ಇರಪ್ಪ. ರೆಡಿ ಮಾಡಿದ್ದೀನಿ. ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಕೌಂಟ್ ಆಗಿದೆ. ಫಸ್ಟ್ ಸೆಕೆಂಡ್ ಹೇಳ್ತೀನಿ, ಫಸ್ಟ್ ಮಾಡಿ. ಐ ಸುಮ್ಮನೆ ಯಾರು ಮಾತಾಡ್ಬೇಡಿ, ರಿಸಲ್ಟ್ ಬರ್ತಿದೆ. ಸೊ ಕೌಂಟಿಂಗ್ ಆಯ್ತು. ಆಗಿ ವಿನ್ನರ್ ಬಂದು ಗೇಮ್ ಅಲ್ಲಿ ಗೆದ್ದಿರೋದು ಬಂದು ಸಾಗರು. 2,15,000 ಚಿಲ್ಲರೆ ಅವ್ರ ಅಮೌಂಟ್ ಇರೋದು. ಬಹುಮತಗಳಿಂದ ಲೀಸ್ಟ್ ಬಂದು ಸಂಭ್ರಮ. ಇವರ ಫ್ರೆಂಡ್ಸ್ ಲಿಸ್ಟ್ ಸಂಭ್ರಮ್. ಇವರು ನಮ್ಗೆ ಗೋಲ್ಗಪ್ಪ ಪಾರ್ಟಿ ಕೊಡ್ಬೇಕು. ಗೋಲ್ಗಪ್ಪ ಪಾರ್ಟಿ ಕೊಡ್ಬೇಕು. ಎಷ್ಟು ಗೊತ್ತಾ ನಿಂದು? 1,56,000. ಹೇಳ್ತೀನಿ ಕೇಳಿ, ಇತ್ತು ನಿಂದು 1,57,000. ಸಂಜು 1,66,000. ಸಾಗರ್ 2,15,500. ಸಂಭ್ರಮ್ 1,56,000. ರಶ್ಮಿ 1,92,000. ಸಂಗೀತ 1,75,000. ಮಂಜಿಯತ್ತೆ 1,96,000. ಸೆಕೆಂಡ್ ನಂಬುದಿಲ್ಲ ಇದು. 4th 5th 6th 7th. ಸೊ ನಾನಿವತ್ತು ಮನೆಯವ್ರು ಕೊಡ್ತಾರೋ ಚಾಲೆಂಜು ಜೋಲೋ ಚಿಪ್ ಚಾಲೆಂಜು. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ನಾನು ಆಫೀಸಲ್ಲೂ ಟ್ರೈ ಮಾಡಿದ್ದೆ. ಇದು ಬಂದು 250 ರುಪೀಸ್ ಒಂದು ಪ್ಯಾಕು, ಸಿಗೋದೆ 2 ಪೀಸ್. ಇದರಲ್ಲಿ ಇಲ್ಲೇ ಬರೆದಿರ್ತಾರೆ ಲಾಸ್ಟ್ ಚಿಪ್ ಚಾಲೆಂಜ್ ಅಂತ ಹೇಳ್ಬಿಟ್ಟು. ಟೈಮ್ 5 ಮಿನಿಟ್ಸ್ ಅಷ್ಟೇ ಕೊಟ್ಟಿರ್ತೀನಿ. 5 ನಿಮಿಷವರೆಗೂ ನೀರು ಗೀರು ಸ್ವೀಟು ಏನೂ ತಿನ್ನೋಂಗಿಲ್ಲ. ಆಫ್ಟರ್ 5 ಮಿನಿಟ್ಸ್ ಆದಮೇಲೆ ಅವ್ರು ಏನು ಬೇಕಾದರೂ ತಿನ್ಬೋದು. ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ಸೋಣ. ಸೊ ನಾನು ಮೊದಲೇ ಪ್ರಿಪೇರ್ ಆಗಿ ಹನಿ, ವಾಟರ್, ಶುಗರ್ ಎಲ್ಲ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಕ್ಯಾಮ್ರಾ ಆನ್ ಆಗಿದೆ. ಸೊ ಜೋಲೋ ಚಿಪ್ ಚಾಲೆಂಜ್ ರೆಡಿ, ಕೊಡ್ತಾ ಇದ್ದೀನಿ. ಟೈಮ್ 5 ಮಿನಿಟ್ಸ್ ನೀವು ತಿಂದಾದ್ಮೇಲೆ ನಾವು ಮುಂಚಿತವಾಗಿ ಪ್ರಿಪೇರ್ ಮಾಡಿಕೊಂಡು ಶುಗರ್ ಆ್ಯಂಡ್ ಜ್ಯೂಸ್, ಹನಿ ಎಲ್ಲ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಚಾಲೆಂಜ್ ಚಿಕ್ಕದವ್ರು 4 ಜನ. ಸೊ ಗೆದ್ದವ್ರು ನನ್ನ ಕಡೆಯಿಂದ ಟ್ರೀಟ್. ಓಕೆನಾ? ನಮ್ಮ 4 ಜನದಲ್ಲಿ ಯಾರು ಗೆಲ್ತಾರೆ ಅಂತ ನಾನು ನೋಡೋಣ. ನೀರು ಕುಡಿಬಾರ್ದು 5 ಮಿನಿಟ್ಸ್ವರೆಗೂ ಯಾರು. ಇಷ್ಟೇ ಆದ್ರೆ ಒಂದೇ ಪೀಸ್ ಬರೋ ಸುಮ್ಮನೆ ಇರುತ್ತೆ. ಅಂದ್ರೆ ಒಬ್ರಿಗೆ 1 ಪೀಸ್ ಕೊಡ್ಬೇಕು. ನೀವು 4 ಜನ ಇದ್ದೀರಾ, ಮೇ ಬಿ ಅಷ್ಟು ಆಗಲ್ಲ. ಒಬ್ರಿಗೆ ಒಂದೇ ಪೀಸ್. ಅದು 250 ರುಪೀಸ್ ಒಂದಕ್ಕೆ. ಸೊ ರೆಡಿ, ಚಾಲೆಂಜ್ ತಗೊಳಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಇದು ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ಪ್ಲೇಟ್ ತಗೋ. ಹಾಂ ನೋಡ್ಬೇಕ. ಕಾರ ಹತ್ರ ಉಚ್ಚೆ ಬರ 5 ಮಿನಿಟ್ಸ್ ನೀವು ಎದ್ದೋಗಂಗಿಲ್ಲ. ನೀವು ತಿಂದ ಈಗಲೇ ಇಟ್ಟ ಇದ್ದೀನಿ.
ಕೂತುತ್ತವೆ ಕೂತ್ಕೋಕಾಗುದಿಲ್ಲ ಇಲ್ಲಿ ಯಾರೋ ತಿರ್ಗಾಡ್ಬೇಕಾರೆ ತಿರ್ಗಾಡು ಕೂತುತ್ತವೆ ಹೆಂಗ್ ಕೂತ್ಕೋದು ನುಂಗಂಗಿಲ್ಲ ಈಗಲೇ ಇದ್ದೀನಿ ಕಚ್ಚೆ ತಿಂದ್ಬಿಟ್ಟು ತೋರಿಸ್ಬೇಕು ನನಗೆ ಗುಂಡು ಮೆಣಸಿನ್ಕಾಯಿ ಹೊಡಿತಾಳೆ ಇದು ಅವ್ವ ಏಯ್ ಕುತ್ಕೊಳ್ಳೋ ಇಲ್ಲ ಸಣ್ಣಪ್ಪನೇ ತಿಂದು ಬದುಕಿದಾರೆ ನೀನು ಸೊ ಇಷ್ಟಿದೆ ಓಕೆ ಡನ್ ಇದನ್ನ 4 ಜನ ಶೇರಿಂಗ್ ಮಾಡೋಣ ಒಂದೇ ಸಲ ಹಾಕೋಬೇಕು ಬಾಯಿಗೆ ಅವರು ಎಲ್ಕ ಒಂದೇ ಸಮ ಪೀಸ್ ಕೊಡು ನೀನು. ಅದೇ ಒಂದೇ ತರ ನೋಡ್ತಾ ಇದ್ದೀನಪ್ಪ ಸಣ್ಣ ಸಣ್ಣ ಬಿಡೋತೆಗೆ ಸಣ್ಣ ಸಣ್ಣವೆಲ್ಲ ಒಂದೇ ಸಲ ಬಾಯಿಗೆ ಕೊಡ್ತಾ ಇದ್ದಿಲ್ಲ ಓ ಇದು ನಿಂಗೆ ಬೇಡ ಕೊಡ್ಲೆ ಕುಡೀಲಿ ಅಮ್ಮ ಹೊಸಿ ಕೊಟ್ಟು ನೋಡಕ್ಕೆ ಅವ್ನಿಗೆ ಆಮೇಲೆ ಆಗಲಿಲ್ಲ ಅಂತ ಒಂದೇ ಸಲ ಬಾಯಿಗೆ ಹಾಕಬೇಕು ತಗೊಳಕ್ ರೆಡಿ ಇದೆ ನಿನ್ಮೇಲೆ ಬಾಯಿಗೆ ಹಾಕಬೇಕು ಅಣ್ಣ ಕಚ್ಚು 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 ಬೇಗ ಇದಾಯ್ತು ಅಲ್ಲಿ ಕಚ್ಚು ಕಚ್ಚು ಇರೋ- ಒಂದೇ ಏಯ್ ಬಾ ಬೇಗ ಕಚ್ಚು ತಗೋ, ನಂಗೆ? ಕಚ್ಚು ಕಚ್ಚು ತಿನ್ನು 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 ಅಲ್ಲೋ ತಿನ್ನಿ ಸಮಾಧಾನವಾಗಿ ತಿನ್ನಿ ಕಚ್ಚರಪ್ಪ ಏಯ್ ಕಾಳಿ ನುಗ್ತದೆ ಕಚ್ಚಾಯ್ತು ಹೇಳು. ಕಚ್ಚು ಕಚ್ಚು ಅದಾಯ್ತು ನಂಗೆ ತಿಂದು ಆಯ್ತು. ಸಂಜೆ ಹೋಗಿದ್ದೆ ತೋರ್ಸು ಲಡ್ಡು ಆಯ್ತು ತಿಂದು ಆಯ್ತು. ತೋರ್ಸು ಅಗಿ ಅಲ್ಲಿ ತೋರ್ಸು ಅವ್ನು ನುಂಗ್ಬಿಟ್ಟ ಅಗಿರಿ 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 ಆಯ್ತು ಹೋಗಿ ಅಂತೂ ಆಯ್ತು ತಿಂದು ಆಯ್ತು ನಾನು ನುಂಗ್ಕೊಬಿಟ್ಟೆ ಅವನು ಸಮಾಧಾನ ಇರಿ ತಿಂದಂತ ರಿಯಾಕ್ಷನ್ ಇರು ಅಗಿ ರಶ್ಮಿ ಅಗಿ ಅಗಿ ಓಕೆ ಈಗ 11:15 11:20ಕ್ಕೆ ಅಗಿತಾನೆ ಇರ್ಬೇಕಾ ನುಂಗ್ಕೊಳ್ಳಿ ಆಯ್ತು ಓವರ್ ಹೇಳ್ಬಿಡೋದು ನಂಗೆ ಹೆಚ್ಚ ಕೊಟ್ಬಿಡ ಒಂದೊಂದು ಪೀಸ್ ಕರೆಕ್ಟಾಗಿ ಇರೋ ರಿಯಾಕ್ಟ್ ಮಾಡಿ ನಿಜ ಹಿಂಗೆ ಕೂತ್ಕೊಂಡು ಸೈಲೆಂಟಿಗೆ ಒಂದು ನಿಮಿಷ ಆದ್ಮೇಲೆ ರಿಯಾಕ್ಟ್ ಆಗುತ್ತೆ ಒಂದು 2 ಮಿನಿಟ್ಸ್ ಆಗ್ಬೇಕು ಆ್ಯಕ್ಚುಲಿ ಅದು ಇವರಿಬ್ರು ಏನು ಕಿವಿಯೆಲ್ಲ ಬಿಸಿ ಆಯ್ತರ್ಬೇಕಲ್ಲ ಹಾಯ್ ಫ್ರೆಂಡ್ಸ್ ನಿಮ್ಗೋಸ್ಕರ ಇಷ್ಟು ಟಫ್ ಚಾಲೆಂಜ್ ತಗೊಂಡಿದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವೆರಡು ಕಡೆ ಏನೂ ರಿಯಾಕ್ಷನ್ ಇಲ್ಲ ಇನ್ನು ಕಣ್ಣಿಗೆ ಬಂದಿಲ್ಲ ಯಾರು ಬರ್ಬೇಕಲ್ಲ ಕಲ್ಲು ಮಂಡೆ ಮೆಚ್ಚಬೇಕು ಇಷ್ಟ ನಾಳೆ ಶಾಣಪ್ಪ ಹಪ್ಪಿಟ್ಟು ಹತ್ತೆ ಬಿಟ್ಟಿದ್ರು ಅವ್ರದ್ದು ಹಾಟ್ ಚಾಕ್ಲೇಟು ನಿಮ್ದು ಹಾಟ್ ಚಿಪ್ಸು ಸಾಗರ್ ರಿಯಾಕ್ಷನ್ ಇಲ್ಲ ತೋರ್ಸ್ಕೊತಿಲ್ಲ ವಿಡಿಯೋ ಕುತ್ತವನಲ್ಲ ಆದ್ರೂ ಫ್ರೆಂಡ್ಸ್ ಮತ್ತೊಂದು ಪೌಡ್ರ್ ಯಾಕೆ ತಿಂತೀರಾ ಸೈಲೆಂಟಾಗಿ ಕೂತಿರೋರು ಸಂಜನಾ ಅವರು ನೀನು ಹೇಳಿರೋದು ಅಷ್ಟೇ ಅಲ್ಲ ತಿನ್ನು ಬೇಕಾರೆ? ತಿನ್ನು ನೀನು ಸಾರ ಇಲ್ಲ ತಾತೆ ನೀನು ಟ್ರೈ ಮಾಡೋದು ಸರಿ ನಾನು ಬಿಡ ಯಾರಿಗೂ ಸಾಗರ ಮೊಬೈಲ್ ನೋಡ್ತಾ ಇದೆಯಾ ಚೇ ನೋಡಿ ಚೇ ಟೈಮ್ ನೋಡ್ಬೇಡ ಇಲ್ಲ ಇಟ್ಕೊಂಡಿದ್ದೀನಿ ಮ್ಯಾಚ್ ನೋಡ್ತಾನೆ ಮ್ಯಾಚ್ ನೋಡ್ತಾ ಇದೆಯಾ ತಲೆಗೆ ಬಿಡತ್ತೆ ಎಲ್ಲರಿಗೂ ಟ್ರೀಟ್ ಕೊಡಿಸ್ಬೇಕು ಎಲ್ಲರಿಗೂ ಟ್ರೀಟ್ ಕೊಡಿಸ್ಬೇಕು ಹಂಗಾರೆ ನೋಡೋಣ ಎಷ್ಟು ಬೇಗ ದಮ ದಮ ಜ್ಯೂಸು ಅದು ತಿಂತಾರೆ ಏನು ರಿಯಾಕ್ಷನ್ ಇಲ್ಲ ಇದು ಮೊನ್ನೆ ಎಷ್ಟೊಂದು ಖಾರ ಮತ್ತೆ ಖಾರ ತಿನ್ಬೇಡ ಹೆಂಗೆ ಬೋರಾಟ ಇದೆ ಹೆಂಗೆ ಹಾಂ ಇಲ್ಲ ನೆಕ್ಸು ಸಂಗಿ 2 ಬಾಕ್ಸ್ ಕೊಟ್ಟು ನಾ ಸೋತೆ ಸ್ವಲ್ಪ ಮಾಡಿಕತ್ತೀನವ ನಾ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ವಿಡಿಯೋ ಹಾಕೋಲ್ಲ ಈಗಲ್ಲ ಆಮೇಲೆ ಸುಮ್ಮನೆ ಕೂಡ ಹಂಗೆ ನೋಡಿ ಪೀಸ್ ಇದೊಂಚೂರು ತಿನ್ಸ್ತಿಂತೀನಿ ಅನ್ಕೊ ತಿನ್ಕೊಡಿ ಅಷ್ಟೇ
ಅದು ಬಿದ್ದ ಕೈ ಬೇಡ ಕೈ ಘಾಟು ಇಲ್ಲ ಪೌಡ್ರ್ ಇದು ಮಿಕ್ಕಿರೋದು ಅದು ತಿಂದಾಗಿರುವಾಗೆಲ್ಲ ಆಮೇಲೆ ರಿಯಾಕ್ಟ್ ಆಗಿರುತ್ತೆ ವಾವ್ ಆ ಕಡೆ ಚೂಡಿ ಅವ್ವ ಅವ್ರು ಇಷ್ಟಿದ್ದಕ್ಕೆ ಮಂಜು ಅತಿ ಇಷ್ಟಿದ್ದಕ್ಕೆ ರಿಯಾಕ್ಟ್ ಮಾಡ್ತಾನವ ಅಷ್ಟೊಂದು ಕರೆಯಲ್ಲ ಆಯ್ತು ಟೈಮ್ ನೋಡಿ ಇಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಟೈಮಿಂಗ್ಸ್ ಎಲ್ಲ ಇನ್ನೊಂದು ನಿಮಿಷ ಅದ ಸಾಗರ ಒಂದು ನಿಮಿಷ ನೋಡ್ತಾವನೆ ಅದು ಹೆಂಗ್ ಕೂತಿದಾರೆ ಅವ್ರನ್ನೇ ಮೆಚ್ಚಬೇಕು ನಮ್ಮ ವಾಮಿಟ್ ಹೋಗ್ತಾರೆ ಈಗೆಲ್ಲ ಆಮೇಲೆ ಬಲ್ಲಿ ನಾನು 500 ರೂಪಾಯಿ 500 ರೂಪಾಯಿ ಗೆರೆ ಬಳಸ್ಕೋಬೇಕಾಯ್ತು ನಾನು ಪಿಜ್ಜಾ ಗಿಜ್ಜಾ ತಗೋದಿಲ್ಲ 2 ಬಾಲ್ ತಗ್ಸ್ಕೊಂಡು 5 ನಿಮಿಷ ಆದ್ಮೇಲೆ ಅದೇನೋ ಐ ಫ್ರೆಂಡ್ಸ್ 5 ನಿಮಿಷ ಆದ್ಮೇಲೆ ಅವ್ನು ಏನಾರ ಮಾಡ್ಕೋಬೋದೆ ಕುಡಿಬೋದು ಅವ್ನು ಏನಾದ್ರು ಕುಡಿಬೋದು ನೀರು ಕುಡಿಬೋದು ಕಕ್ಕೋದೆ ಅಂತ ಅದು ಅವನಿಷ್ಟ ಕಕ್ಬೋದು ಏನಾದ್ರು ಮಾಡ್ಕೋಬೋದು ಬಟ್ 5 ನಿಮಿಷಕ್ಕೆ ಮುಂಚೆ ಏನು ಮಾಡಂಗಿಲ್ಲ ಆಯ್ತಲ್ಲ ಈ ಊಟ ಮಾಡ್ಬಿಡಿ ಎಲ್ಬೇಕು ಆಯ್ತು ನೀರಿಲ್ಲ ಹಚ್ಕೋಬೇಕು ಬೋರ್ ರಿಯಾಕ್ಷನ್ ಬಿಡೋದು ಸಾಂಬಾರ್ ಕುಡ್ದಷ್ಟು ಆಯ್ತದಷ್ಟೇ ಆಯ್ತಲ್ಲ ಏನು ಆಯ್ತು ಇಲ್ಲ ಇಲ್ಲ ನಾನೇ ಕೊಡ್ತೀನಿ ಕುತ್ಕೋಕು ನಾನು ಜ್ಯೂಸ್ ಕೊಟ್ಟು ನೀನು ಸೋತಿರೋ ನೀನು ಚಾಲೆಂಜ್ ಓವರಾಗಿ ರಿಯಾಕ್ಟ್ ಮಾಡೋದು ನೀನು ನಾನು ರಿಯಾಕ್ಟ್ ಮಾಡಿದೆ ಕೂತ್ಕೊಂಡು ನೋಡು ನಾನು ಬಿಸಿಲು ಓಟ್ ನಾನು ತಡೆದಿಲ್ವಾ ಏನಾರು ಹಳ್ಳಿಲಿ ಓಡಾಡೋಣ ಬಂದ್ಬಿಡು ಅದು ಅವನೇ ಮೆಚ್ಕೋಬೇಕು ತಡದ್ಮೇಲೆ ನನ್ನ ನಾನು ತಿಂದ್ಬಿಡ್ತಾಯಿದ್ದೆ ನನ್ನಂತ ಆ್ಯಕ್ಚುಲಿ ಸಾಗರ್ಗೆ ವಾಮಿಟ್ ಆಗೋಯ್ತು ಅವ್ನು ಆಚೆ ಕಡೆ ಬಂದು ವಾಮಿಟ್ ಮಾಡ್ತಾ ಇದ್ದಾನೆ ಮನೆಗಿಂತ ಆಚೆ ಕಡೆನೇ ಎಷ್ಟು ಚಂದ ಬೆಳಕಿದೆ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತದೆ ನೀನು ಊಟ ಮಾಡಿ ನಾನೇನಂದೆ ಊಟ ಮಾಡ್ಕೊ ರೆಡಿ ಆಗೋ ಅಂದೆ ಅವ್ನಿಗೆ ರಿಯಾಕ್ಷನ್ ಆಗೋಯ್ತು 5 ನಿಮಿಷ ಆದಮೇಲೆ ಸೊ ಒಂದು ರಿಯಾಕ್ಷನ್ ಏನು ಮಾಡಿದ ಚಿಪ್ಸ್ ಚಾಲೆಂಜ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿರೋ ಏಕೈಕ ವ್ಯಕ್ತಿಗಳು ಇವರೇ ಕ್ಲಿಯರ್ ಮಾಡ್ಬಿಟ್ಟು ನೆಮ್ಮದಿಯಾಗಿ ಆರಾಮಾಗಿ ಕೂತಿದ್ದಾರೆ ಏನೂ ರಿಯಾಕ್ಷನ್ ಇಲ್ಲ ಇವ್ರದ್ದು ವಾಮಿಟ್ ಆಗೋಯ್ತು ಪಾಪ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸ್ದೆ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ ನಾನೇ ಕೊಡಿಸ್ಬೇಕು ಸೋತಿದ್ದೀನಿ ನಾನೇ ಚಾಲೆಂಜ್ ಎಲ್ಲ ತಗೊಂಡ್ರು ಬಟ್ ಸಾಗರ್ ಕೊಡ್ಸಲ್ಲ ಒಂದು ವಾಮಿಟ್ ಆಗೋಯ್ತು ವಾಮಿಟ್ ಮಾಡ್ಕೊಬಿಟ್ಟೆ ಹೋಗ್ಬಿಟ್ಟು ಅಂದರೆ ಇವನು 5 ನಿಮಿಷವರೆಗೂ ತಡ್ಕೊಂಡಿದ್ದ 5 ನಿಮಿಷ ಎಷ್ಟೊತ್ಕಾರು ಆಗಲಿ ವಾಮಿಟ್ ಮಾಡ್ಬಿಡೋಣ ಅಂದ್ಬಿಟ್ಟು 5 ನಿಮಿಷ ಆಯ್ತು ನಂದೇ ನಂದೇ ಓಕೆ ಡನ್ ಅಲ್ಲೇ ಕೊಡೋಣ 5 ಮಿನಿಟ್ಸ್ ಅಂತ ಏನು ಅನ್ನಿಸ್ತದೆ ಏನು ಇಲ್ಲ ಉರಿ ಆಗಿಲ್ಲ ಏನಾಗಿಲ್ಲ ಒಂಚೂರು ಖಾರ ಹೊಡಿತು ಕರ್ಗ ಕೂತ್ಕೊಂಡು ಇದೇ ಖಾರ ಬಟ್ ನಾವು ತಿಂತೀವಲ್ವಾ ಅಡ್ಜಸ್ಟ್ ಆಗುತ್ತೆ ನಿಂದು ಸರ್ ಸೇನೆಲ್ಲ ಲಿಟರ್ ಖಾರ ನಾನು ಸ್ವಲ್ಪ ಕಾಣಿಸ್ತಿಲ್ಲ ಎಲ್ಲ ಉರಿ ಬತ್ತಲ್ಲ ಅದಕ್ಕೆ ಸ್ವಲ್ಪ ರಿಯಾಕ್ಟ್ ಆಯ್ತು ಅಷ್ಟೇ ಇನ್ನೇನು ಆಗಿಲ್ಲ ಇದು 8 ಮಂತ್ಸ್ ಕಂಪ್ಲೀಟ್ ಆಗಿದೆ ಅದಕ್ಕೆ 8 ಮಂತ್ ಫೋಟೋ ಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಅವಳೇನೋ ಮೇಕಪ್ ಥೀಮಲ್ಲಿ ಮಾಡಬೇಕಂತೆ ಸೊ ಅದನ್ನು ರೆಡಿ ಮಾಡಿದ್ದೀನಿ ಇನ್ನೂ ರೆಡಿ ಮಾಡಿಲ್ಲ ಅವಳು ಮಲ್ಕೋಬೇಕು ಅವಳು ಮಲ್ಕೊಂಡಾದ್ಮೇಲೆ ಆಮೇಲೆ ಮಾಡೋಕ್ಕಾಗುತ್ತೆ ಎಚ್ಚರಾಗಿದ್ದಾಗ ಮಾಡೋಕ್ಕಾಗಲ್ಲ ಹಂಗಾಗಿ ಮಲಗಿಸ್ತಾ ಇದ್ದಾರೆ ಅವರು ಮಲಗಿಸಾದ್ಮೇಲೆ ಮಾಡೋಣ ಮಲಗ್ಸಕ್ಕೆ ಹೋಯ್ತವಳೆ ಅವಳು ಮಲಿಕತ್ತಾ ಇಲ್ಲ ನಾನು ಇಲ್ಲೆಲ್ಲ ಸುತ್ತ ಹಡ್ಕೊ ಕೂತಿದ್ದೀನಿ ಎಲ್ಲ ರೆಡಿ ಅವಳು ಮಲ್ಕತಾ ಇಲ್ಲ ಇವಳು ಬಿಡ್ತಾ ಇಲ್ಲ ಅಯ್ಯೋ ಶುರು ಮಾಡೋದು ಕಣಪ್ಪ ಓ ನೀಟಾಗಿ ಕೂರ್ಸೋದು ಸ್ಪೆಕ್ಸು ಬಾ ಕೇಳಿ ನೀನು ತೆಗಿ ಇಡು ಅಲ್ಲೇ ಬ್ರಷ್ ಇಡು ಅವಳ ಪಕ್ಕ ಒಂದು ಯಾವುದಾದ್ರು ಮೇಕಪ್ ಬ್ರಷ್ ಇಡು ಅವಳು ರೈಟ್ ಸೈಡ್ಗೆ ಹಾಂ ಆಗಿದೆ ಚೆನ್ನಾಗಿದೆ ಕುಯ್ ಅದಕ್ಕೆ ನಾನು ಇದು ಹಾಕೊಳ್ಳಿ ಕೈ ಎಣ್ಣೆ ಹಾಕೋ ಅನ್ಸುದಿಲ್ಲ ಒಂದು ನಿಮಿಷ ಒಳ್ಳೆ ಬಡ್ಕೋತಾವ್ರೆ ಕೈ ಎಣ್ಣೆ ಕೊಡು ಏಯ್ ಸುನಿ ಚಾಕ್ ಒಂಚೂರು ಕೈ ಎಣ್ಣೆ ಹಾಕಲ್ಲ ಇರಮ್ಮ ನೀನು ಒಳ್ಳೆ ಬಡ್ಕೋತಾವ್ರೆ ಕಟ್ ಮಾಡಿ ಬರ್ರಮ್ಮ ಇಲ್ಲಾಂದ್ರೆ ಇಬ್ರು ಕುತ್ಕೊಂಡ್ಬಿಟ್ಟು ಏನೇ ಹೇಳ್ತಾವ್ರೆ ಇಲ್ಲಿ ಆರ್ಡರ್ ಮಾಡ್ತಾವ್ರೆ ತುಂಬ ದೊಡ್ಡ ಸಾಹಸ ಮಾಡ್ತಾ ಇದ್ದಾರೆ ಇಬ್ಬರು ಆ್ಯಕ್ಚುಲಿ
ಅಂತೂ ಇಂತೂ ವೆಕೇಶನ್ ನಂದು ಮುಗೀತು, ಅವರು ಊರಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ನಾಳೆಯಿಂದ ಸ್ಕೂಲ್. ಅವ್ರನ್ನ ಬಿಟ್ಟು ಬರೋಕ್ಕೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಊರಿಗೆ ಹೋಗಿದ್ದು ಅವ್ಳನ್ನ ಬಿಟ್ಬಿಟ್ಟು ಹಂಗೆ ಬ್ಯಾಕ್ ಟು ಬ್ಯಾಂಗಲೂರು ಇದೀವಿ ನಾವು. ನೀನು ಬಿಡೋಕ್ಕೆ ಹಾಂ ಬಾಯ್ ಮಗಳೇ. ಬಾಯ್. ಲಕ್ಷದ ಒಳಗಡೆ ಅಷ್ಟೇ ಹಾಕ್ಬೇಕಾಗಿರೋದು. ಚುಪ್ ಚುಪ್. ಅವ್ರನ್ನ ಬಿಟ್ಟು ಈಗ ಮನೆಗೆ ಬಂದ್ವಿ. 6 ಆಗಿದೆ. ಏನು ಎಲ್ಲ ಕಡೆ ಫುಲ್ಲು ಮಳೆ, ಊರಿಂದ ಬೆಂಗಳೂರಿವರೆಗೂ ಮಳೆ ಮಳೆ ಮಳೆ. ಸಖತ್ ಬೇಜಾರಾಗ್ತಿದೆ. ಮನೆಯೆಲ್ಲ ಪೂರ್ತಿ ಖಾಲಿ ಹೊಡಿತಿದೆ. ಮಗು ಇತ್ತು, ಆಟ ಆಡ್ತಿತ್ತು, ಅಳ್ತಿತ್ತು, ಎಲ್ಲರೂ ಇದ್ದರು. ಸಡನ್ನಾಗಿ ಎಲ್ಲ ಬಂದು ಊರಿಂದ ಮತ್ತೆ ಊರಿಗೆ ಹೋಗ್ಬಿಟ್ರೆ ಒಂದು 4-5 ದಿನ ಬೇಕು ಅಡ್ಜಸ್ಟ್ ಆಗೋಕ್ಕೆ. ಬೇಜಾರಾಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊತೀನಿ. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಊಟಿ ವ್ಲಾಗ್ ಆಗಿರುತ್ತೆ. ಸೊ ನಾವು ತಷ್ಟೇ ಊಟಿಗೆ ಹೋಗ್ತಿದ್ದೀವಿ. ಸೊ ಆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.